ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಸಿಂಪಲ್ಲಾಗಿ ಆನಿಯನ್ ಸಮೋಸ ಮಾಡೋದು ಹೆಂಗೆ ಅಂತ ನೋಡ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್, ತುಂಬ ರುಚಿಕರವಾಗಿರುತ್ತೆ. ಇದಕ್ಕೆ ನಾವು ಫಸ್ಟು 1 ಕಪ್ಪಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೋಬೇಕು. ಒಂದು ಹಾಫ್ ಕಪ್ಗಿಂತನೂ ಕಡಿಮೆ ಅಷ್ಟು ಮೈದಾ ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಹಾಫ್ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೋಬೇಕು. ಒಂದು 2ರಿಂದ 3 ಸ್ಪೂನಷ್ಟು ಆಯಿಲು. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಈ ಥರ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಸ್ಮೂತಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು. ನೀರು ಹಾಕ್ಕೋತಾ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು ಫ್ರೆಂಡ್ಸ್. ನೋಡಿ ಈ ಥರ. ಇದನ್ನು ಒಂದು 10 ಮಿನಿಟ್ಸ್ ನಾವು ರೆಸ್ಟಿಗೆ ಇಡೋಣ. ಈಗ ನಾವು ಮಿಕ್ಸ್ನ ರೆಡಿ ಮಾಡ್ಕೋಬೇಕು. ಈರುಳ್ಳಿದು ಮಿಕ್ಸು. ಫಸ್ಟ್ ಇದಕ್ಕೆ ಕಟ್ ಮಾಡಿದ ಈರುಳ್ಳಿ ಮತ್ತು ಒಂದು 2-3 ಹಸಿಮೆಣ್ಸಿಕಾಯಿ ಹಾಕ್ಕೋಬೇಕು. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, 1 ಹಾಫ್ ಟೀ ಸ್ಪೂನಷ್ಟು ಖಾರದ ಪುಡಿ, ಆಮ್ಚೂರ್ ಪೌಡರ್ ಸ್ವಲ್ಪ, ಆಮೇಲೆ ಸ್ವಲ್ಪ ನಾನಿಲ್ಲಿ ಧನಿಯಾ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ, ಒಂದು ಸ್ವಲ್ಪ ಅರಿಶಿನ. ಇಷ್ಟು ಹಾಕ್ಕೊಂಡು ನಾವು ಫಸ್ಟ್ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಆ ಈರುಳ್ಳಿಗೆಲ್ಲ ಅದು ಕರೆಕ್ಟಾಗಿ ಮಿಕ್ಸ್ ಆಗಬೇಕು, ಮಸಾಲೆ ಎಲ್ಲ. ಅಂದರೆ ಚೆನ್ನಾಗಿ ನಾವು ಅದನ್ನು ತಿನ್ನುವಾಗ ಕ್ರಂಚಿಯಾಗಿ ಚೆನ್ನಾಗಿ ಸಿಗುತ್ತೆ ನಿಮಗೆ ಬಾಯಲ್ಲಿ. ನೆಕ್ಸ್ಟು ಇದು ನಾನು ಅವಲಕ್ಕಿನ ಸ್ವಲ್ಪ ಪೌಡ್ರ್ ಮಾಡ್ಕೊಂಡಿದ್ದೀನಿ, ಅದು ಸ್ವಲ್ಪ ಬೈಂಡಿಂಗ್ ಚೆನ್ನಾಗಿ ಬರುತ್ತೆ ಅಂತ. ಇದನ್ನ ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಥರ. ಇದು ಮಿಕ್ಸ್ ಮಾಡಿ ಒಂದು ಕಡೆ ನಾವು ಸೈಡಿಗೆ ಇಟ್ಕೊಂಡ್ಬಿಡೋಣ. ನೆಕ್ಸ್ಟು ನಾವೇನು ಹಿಟ್ಟನ್ನು ಕಲಸಿ ನೆನೆಲಿಕ್ಕಿಟ್ಟಿರ್ತೀವಲ್ಲ ಅದನ್ನು ಪೀಸಸ್ ಆಗಿ ಮಾಡ್ಕೋಬೇಕು ಈ ಥರ. ನೋಡಿ ಹಿಟ್ಟು ಚೆನ್ನಾಗಿ ನೆಂದಿದೆ, ಈ ಥರ ನೀಟಾಗಿ ಬಂದಿದೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈವ್ನಿಂಗ್ ಸ್ನ್ಯಾಕ್ಸ್ ಥರ ಮಾಡ್ಕೋಬೋದು ನಾವು. ಈಗ ಸಡನ್ಲಿ ದಿಢೀರಂತ ಯಾರಾದರೂ ಗೆಸ್ಟ್ ಬಂದಾಗ ಈ ಥರ ಮಾಡಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಂತೂ ತುಂಬಾ ಖುಷಿಪಟ್ಟು ತಿಂತಾರೆ. ಸೊ ಈ ಥರ ನಾವು ಫಸ್ಟಿಂದ ಲಟ್ಟಿಸ್ಕೋಬೇಕು. ತೆಳ್ಳಗೆ, ಪೂರ್ತಿ ತೆಳ್ಳಗೆ ಲಟ್ಟಿಸ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಫುಲ್ ತೆಳ್ಳಗೆ ಲಟ್ಟಿಸ್ಕೊಂಡಾದಮೇಲೆ ಒಂದ್ರ ಮೇಲೆ ಒಂದು ಇಟ್ಬಿಟ್ಟು ನಾವು ಜಸ್ಟ್ ಪ್ಯಾನ್ ಮೇಲೆ ಒಂದು ಸೈಡ್ ಅಷ್ಟೇ ನಾವು ಲೈಟಾಗಿ ಅದನ್ನು ಕುಕ್ ಮಾಡ್ಕೋಬೇಕು. ಪೂರ ಚಪಾತಿ ಹಿಟ್ಟಿನ ಹದಕ್ಕೆ ಆ ಥರ ಎಲ್ಲ ಬೇಯಿಸ್ಕೋಬೇಡಿ. ಜಸ್ಟ್ ಈ ಥರ ನೋಡಿ, ಈ ಥರ ಈ ಕಡೆ ಒಂದು ಸೈಡು ಈ ಕಡೆ ಒಂದು ಸೈಡ್ ಬೇಯಿಸ್ಕೊಂಡ್ರೆ ಆಯಿತು. ನೋಡಿ ಫ್ರೆಂಡ್ಸ್, ಎಲ್ಲ ಈಗ ನೀಟಾಗಿ ಬೆಂದಿದೆ. ಈಗ ಇದನ್ನು ಎಡ್ಜಸ್ ಎಲ್ಲ ಕಟ್ ಮಾಡ್ಕೋಬೇಕು. ಈ ಎಡ್ಜಸ್ ಎಲ್ಲ ತೆಗೆದುಬಿಡೋಣ ಫ್ರೆಂಡ್ಸ್. ಈಗ ಇದನ್ನು 2 ಪೀಸಸ್ ಆಗಿ ಮಾಡ್ಕೊಳ್ಳೋಣ. ನೋಡಿ ಈ ಥರ ಲೇಯರ್ಸ್ ಸಿಗುತ್ತೆ ನಿಮಗೆ. ಸುಮಾರು 1 ಕಪ್ ಹಿಟ್ಟಲ್ಲೇ ಒಂದು ಏನಿಲ್ಲ ಅಂದರೂ ಒಂದು 10 to 12 ಸಮೋಸ ಮಾಡ್ಕೋಬೋದು ನೀವು. ನೋಡಿ ಈಗ ಈ ಥರ ಇದನ್ನು ಸಮೋಸ ಶೇಪಲ್ಲಿ ಫೋಲ್ಡ್ ಮಾಡ್ಕೋಬೇಕು. ಇದನ್ನ ಒಳಗಡೆ ಸ್ಟಫಿಂಗ್ ಹಾಕಬೇಕು. ನಾನು ಸ್ವಲ್ಪ ನೀರು ಮತ್ತು ಮೈದಾ ಹಿಟ್ಟನ್ನು ಕಲಿಸ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಜಸ್ಟ್ ಅದು ಫಿಲ್ಗೆ ಅಂತೇಳಿ, ಅದನ್ನು ಕ್ಲೋಸಪ್ ಮಾಡಲಿಕ್ಕೆ ಅಂತೇಳಿ. ನೋಡಿ ಈ ಥರ ಬೈಂಡಿಂಗಿಗೆ ನೋಡಿ ಈ ಥರ.
ಎಣ್ಣೆ ಕಾದಿದೆ ಫ್ರೆಂಡ್ಸ್. ಈಗ ಇವನ್ನ ನಾವು ಡೀಪ್ ಫ್ರೈ ಮಾಡೋಣ. ನೋಡಿ ಈ ಥರ ಫುಲ್ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ನಮ್ಮದು ಈರುಳ್ಳಿ ಸಮೋಸ ಈಗ ಫುಲ್ ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ ಯು.